ಯಾವಾಗಿದ್ದು ಬಣ ರಾಜಕಾರಣದ ಕಡೆಗೆ ತಿರುಗುವುದಕ್ಕೆ ಶುರುವಾಯಿತು. ಈ ಒಂದು ಪ್ರವಾಸದಿಂದ ನಮಗೆ ಅಕಸ್ಮಾತ್ ಮೈನಸ್ ಆಗಿಬಿಟ್ರೆ ಗತಿ ಏನು, ಒಂದು ಬಣದೊಂದಿಗೆ ಗುರುತಿಸ್ಕೊಂಡ್ಬಿಟ್ರೆ ಗತಿ ಏನು, ಹೇಗೋ ಪಶುಸಂಗೋಪನೆ, ಹಸು, ಅದರ ಆಹಾರ, ಹಾಲು ಕರೆಯೋದು ಹೇಗೆ, ಕುರಿ ಸಾಕೋದು ಹೇಗೆ, ಮೇಕೆ ಸಾಕೋದು ಹೇಗೆ ಅಂತ ನಾವು ಆ ನೆಪದಲ್ಲೇನೋ ಹೋಗ್ಬಿಡ್ತಾ ಇದ್ವಿ. ಈಗ ಇದಕ್ಕೆ ಬಣ ರಾಜಕಾರಣ ಬಂದಮೇಲೆ ನಾವು ಹೋಗೋದು ಸರಿ ಇಲ್ವೇನೋ ಅಂಥೇಳಿ ಕೆಲ ಶಾಸಕರು ಈ ಒಂದು ಪ್ರವಾಸಕ್ಕೆ ನಾವು ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರು? NH ಕೋನರೆಡ್ಡಿ, ಸಲೀಂ ಅಹ್ಮದ್. ಪರ್ಸ್ನಲ್ ರೀಸನ್ಸ್ ಇದೆ ನಮಗೆ, ಅದಕ್ಕೆ ನಾವು ಹೋಗೋಕ್ಕಾಗ್ತಾ ಇಲ್ಲ ಅಲ್ಲಿಗೆ ಅಂತ ಕೋನರೆಡ್ಡಿ ಮಾತಾಡಿದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರ ಇದೆಯಲ್ಲಪ್ಪ, ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಹೈಕಮಾಂಡೇ ತೀರ್ಮಾನ ಮಾಡುತ್ತೆ ಇದನ್ನು. ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಡಿಸೈಡ್ ಮಾಡ್ತಾರೆ ಇದನ್ನು ಅಂಥೇಳಿ ಈಗ ಹೇಳುವ ಮೂಲಕ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾದಲ್ಲಿ ಪಶುಸಂಗೋಪನೆ ಅಧ್ಯಯನಾರ್ಥಿಗಳಾಗಿ ಹಾರಬೇಕಿದ್ದಂತಹ ಈ ಶಾಸಕರುಗಳು ಈಗ ಕೊಡ್ತಿರ್ತಕ್ಕಂಥ ಕಾರಣ ಪರ್ಸ್ನಲ್ ರೀಸನ್ಸ್ ಅಂತ. ಇವಾಗ ವೈಯಕ್ತಿಕ ಕಾರಣಗಳಿಂದ ಹೋಗೋಕ್ಕಾಗ್ತಾ ಇಲ್ಲ ನಮಗೆ ಅಂಥೇಳಿ ನಮ್ಮನ್ನು ಕೇಳಿದ್ರೆ ಏನಪ್ಪ ಹೇಳೋದು, ನಮಗೆ ಏನಂತ ನಾವು ಹೇಳೋಣ ಇದ್ರ ಬಗ್ಗೆ ಅಂಥೇಳಿ ಕೋನರೆಡ್ಡಿ ಹೇಳ್ತಾರೆ. ಸಾಕಷ್ಟು ಕೆಲಸ ಇದೆ ನಮಗೆ, ವಿದೇಶಕ್ಕೆ ಹೋಗಲ್ಲ ಅಂತ ಸಲೀಂ ಅಹ್ಮದ್ ಒಂದು ಕಡೆ ಮಾತಾಡಿದ್ದಾರೆ. ಕಾಂಗ್ರೆಸ್ನ ಮುಖ್ಯ ಸಚೇತಕ ಸಲೀಂ ಅಹ್ಮದ್ ಅವರ ಹೇಳಿಕೆ ಇದು. ಪ್ರವಾಸನ ಗೊತ್ತಿಲ್ಲ ನನಗದು ಅಂತ MB ಪಾಟೀಲ್ ಒಂದು ಕಡೆ ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಶಾಸಕರು ಅಧ್ಯಯನಕ್ಕಾಗಿ ವಿದೇಶ ಪ್ರವಾಸ ಹೋಗ್ತಕ್ಕಂಥದ್ದು, ವಿದೇಶ ಮತ್ತು ರಾಜ್ಯಗಳಿಗೆ ಹೋಗ್ತಕ್ಕಂಥದ್ದು ಪರಿಪಾಠ. ಆದರೆ ಇವತ್ತಿನ ಟೂರ್ ಬಗ್ಗೆ ಭಾಳ ಚರ್ಚೆ ನಡೀತಾ ಇದೆ. ಮೊನ್ನೆ ವಿಧಾನಸಭೆ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಒಂದು 25-30 ಜನ ಶಾಸಕರು ಸೇರಿದ್ವಿ. ನಾವು ಲಾಂಜ್ನಾಗ ಊಟ ಮಾಡೋ ಹೊತ್ನಾಗ ವಿದೇಶಕ್ಕೆ ಹೋಗೋಣ ಅಂತ ಚರ್ಚೆ ಆಯಿತು. ಹೋಗ್ಬೇಕು ಅಂತ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದಾಗ ಅದು ದೊಡ್ಡ ಸುದ್ದಿ ಆಗತ್ತು. ಅದಕ್ಕೆ ನಮ್ಮ ಎಲ್ಲ ಅಭಿವೃದ್ಧಿ ಕೆಲಸಗಳು ಅವು ಇವು ಅದಾವ ಅಂತಕೊಂಡು ಹೇಳಿ ನಾನು ವೈಯಕ್ತಿಕ ಇದರಿಂದ ನಾನು ಹೋಗೋದು ಕ್ಯಾನ್ಸಲ್ ಮಾಡೀನಿ. ಪಶುಸಂಗೋಪನಾ ಇಲಾಖೆಯ ಕೆಲವು ವ್ಯವಸ್ಥೆ ಅಲ್ಲಿ ಬೇರೆ ಬೇರೆ ರೀತಿಯಾಗಿದೆ, ಅದನ್ನು ಅಧ್ಯಯನ ಮಾಡೋಣ ಅಂತ ಕೆಲವು ಜನ ಹೇಳಿದರು. ಆಯಿತು ಅಂತ ಒಪ್ಪಣದ್ದು ಅಷ್ಟೇ. ಅದು ಇಷ್ಟು ಸುದ್ದಿ ಆಗತ್ತಂತ ನನಗೆ ಗೊತ್ತಿರಲಿಲ್ಲ. ಅಲ್ಲ, ಈಗಾಗಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿ ಯಾವ ಹೊರದೇಶಕ್ಕೆ ಹೋಗಲ್ಲ, ಇಲ್ಲೇ ಸಾಕಷ್ಟು ಕೆಲಸ ಇದೆ, ಅದರಿಂದ ಇಲ್ಲೇ ಇದೀವಿ ನಾವು. ನಂಗೆ ಗೊತ್ತಿಲ್ಲ, ಪತ್ರಿಕೆಯಲ್ಲಿ ನಾನು ಕೂಡ ಓದಿದೆ. ಯಾರಾದರೂ ಹೋದರೆ ಅದು ವೈಯಕ್ತಿಕವಾಗಿ ಹೋಗ್ತಾರೆ ಹೊರತು ಯಾವುದೇ ಒಂದು, ಯಾಕಂದರೆ ವೆಂಕಟೇಶ್ ಅವರು ಮಿನಿಸ್ಟರ್ ಹೋಗ್ತಾರೆ, ಅವ್ರ ಜೊತೆ ಕೆಲವು ಶಾಸಕರು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದು ಎಲ್ಲ ಈಗಾಗಲೇ ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ, ಎಲ್ಲ ವೈಯಕ್ತಿಕ ಸ್ವಂತ ಖರ್ಚಲ್ಲಿ ಹೋಗ್ತಾ ಇದ್ದಾರೆ. ಅದ್ರಲ್ಲಿ ಏನು ತಪ್ಪೇ ಇಲ್ಲ. ನೋಡಿ, ಸದ್ಯಕ್ಕೆ ನಾವು ನಾಳೆ ಕಾರ್ಯಕ್ರಮ ಬ್ಯುಸಿ ಆಗಿದ್ದೀವಿ. ಅದಾದಮೇಲೆ ಈಗಾಗಲೇ ಮುಖ್ಯಮಂತ್ರಿ ಬಜೆಟ್ ಚರ್ಚೆ ನಡೀತಾ ಇದೆ, ಬಜೆಟ್ಗೆ ತಯಾರಿ ನಡೀತಾ ಇದೆ. ನಮ್ಮ ಮುಂದೆ ಇರೋದು ಬಜೆಟ್ ಇದೆ. ಅದಾದಮೇಲೆ ಬಜೆಟ್ ಆದ್ಮೇಲೆ ಏನು ತೀರ್ಮಾನ ಆಗುತ್ತೆ ಪಕ್ಷ ವರಿಷ್ಠರು ತೀರ್ಮಾನ ತಗೊಳ್ತಾರೆ. ಬಜೆಟ್ ಮುಗಿದ ಮೇಲೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗುತ್ತೆ ಅಷ್ಟೊಂದು ಹೇಳಬಲ್ಲೆ. ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಯಾಕೆ ಹೋಗ್ತಾ ಇದ್ದಾರೆ ಈಗ, ಒಂದೊಂದ್ಸಲ ಕಮಿಟಿ ಟೂರ್ ಇರ್ತವೆ, ಮತ್ತೊಂದು ಇರ್ತದೆ. ಈಗ ನಾವು ದಾವೋಸ್ಗೆ ಹೋಗ್ತೀವಿ, ಇಂಡಸ್ಟ್ರಿ ಟೂರ್ ಹೋಗ್ತೀವಿ, ಅಲ್ಲಲ್ಲ ಶಾಸಕರ ಕಮಿಟಿ ಟೂರಿಗೆ ಇರ್ತದೆ. ಅದು ಅದಕ್ಕೆ ಗೊಂದಲ ಸೃಷ್ಟಿಯಾಗಿದೆ ಗೊತ್ತಿಲ್ಲ. ಅದಕ್ಕೆ ಅವ್ರಿಗೆ ವಿದೇಶಕ್ಕೆ ಹೋಗುವಂತಹ ಇವತ್ತೊಂದು ಸಹ ಅವಕಾಶಗಳಿದ್ದಾಗ ಕಮಿಟಿ ಟೂರ್ ಆಗಲಿ ಅಥವಾ ವೈಯಕ್ತಿಕವಾಗೂ ಯಾಕೆ ಹೋಗಬಾರ್ದು, ಅಥವಾ ಸ್ನೇಹಿತರು ಕೂಡ ಯಾಕೆ ಹೋಗಬಾರ್ದು, ಇದೆಲ್ಲ